6 ಕೋಟಿ ಕನ್ನಡ ನಾಡಿ ಕೋಟಿ ನಮಸ್ಕಾರಗಳು. ಇವತ್ತಿನ ದಿನ ಶ್ರೀ ಕುಮಾರ್ ಚೌಹಾಣ್ ಅವರ ಮನೆ ಗೃಹಪ್ರವೇಶ ಇದೆ. ಅದಕ್ಕೆ ಇಲ್ಲಿ ನಮ್ಮ ಸುಮಾರು ಜನರು ಗಣ್ಯಾಧಿ ಗಣ್ಯರು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನಮ್ಮ ಬಿಜೆಪಿ ಲೀಡರ್ ಇದ್ದಾರೆ ಒಬ್ಬರು. ಸರ್ ನಮಸ್ಕಾರ ಸರ್. ಶಾಂತ್ ಕುಮಾರ್ ಬಿರಾದರ್ ಅವರು. ಸರ್ ಇವತ್ತು ಕುಮಾರ್ ಚೌಹಾಣ್ ಅವರು ನಮ್ಮ ಮನೆ ಗೃಹಪ್ರವೇಶ ಇದೆ, ಅವ್ರ ಬಗ್ಗೆ ಏನು ಮಾತು ಹೇಳಿ ಸರ್. ಸರ್ ಅವರು ಈ ಒಂದು ಪರಿಶ್ರಮ ಅಂತ ಅನ್ಬೋದು. ಮನೆ ನಿರ್ಮಾಣ ಮಾಡಿದ್ದಾರೆ ಅಂತಾನೆ. ಕೆಲವರು ಸಾಕಷ್ಟು ಶ್ರೀಮಂತರು ಇರ್ತಾರ, ದುಡ್ಡು ಇರ್ತಾವ, ಅವ್ರು ಹೆಂಗೆ ಎಂತೆಂತ ಬಂಗ್ಲೆ ಕೂಡ ಕಟ್ಕೊಂಡು ಇರ್ಬೋದು. ಆದ್ರಲ್ಲಿ ಕುಮಾರ್ ಚೌಹಾಣ್ ಅವರು ಇವತ್ತ ಒಂದು ಕೂಲಿ ಕಾರ್ಮಿಕರಾಗಿ ಸ್ವಂತ ಇವತ್ತ ತಮ್ಮ ಕುಟುಂಬ ಇಬ್ರು ಹಗಲು ರಾತ್ರಿ ದುಡಿದು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಬಹಳ ಸುಸಜ್ಜಿತವಾದ ಕಟ್ಟಡ, ಅಂದ್ರೆ ಅವು ಸರ್ಕಾರಿ ನೌಕರರು ಕೂಡ ಕಟ್ಟಕಾಲರಂತ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಇವತ್ತು ನಾವು ಮಾದರಿಯಾಗಿ ನಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾನು ದುಡ್ಡು ಕೂಲಿ ಕಾರ್ಮಿಕನು ಇಂತ ಒಂದು ಮನೆ ಕಟ್ಟಬಹುದು, ಇಂತ ಒಂದು ಮನೆ ಕಟ್ಟಬಹುದು ಅಂತ ಹೇಳಿ ಇವತ್ತು ಎಲ್ಲ ಸಮಾಜಕ್ಕೆ ತೋರಿಸಿಕೊಟ್ಟಂತ ಒಬ್ಬ ಕುಮಾರ್ ಚೌಹಾಣ್ ಅವರಿಗೆ ಇವತ್ತು ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕಾಗಿ ಮುಂದಿನ ದಿನ ಎಲ್ಲರೂ ಈ ಒಂದು ಇವರು ಮಾಡಿದಂತ ಮನೆಯನ್ನ ಇವತ್ತು ಮಾದರಿ ಆಗಿ ಮನೆ ಬಹಳ ಒಂದು ಹೊಸ ಒಂದು ಇದರಲ್ಲಿ, ಅಂದ್ರೆ ಈಗಿನ ಕಾಲದಲ್ಲಿ ಹೇಗ್ ಮನೆಗಳಿದ್ದವೋ ಆ ರೀತಿ ಒಂದು ತಮ್ಮ ಸ್ವಂತ ದುಡಿಮೆಯನ್ನು ಕಟ್ಟಿದಾರಲ್ಲ, ಅದು ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇನ್ನ ಹೇಳ್ಬೇಕಾ ಸರ್, ಅಂದ್ರೆ ನಮ್ಮ ದೇಶದ ಬಗ್ಗೆ ಏನಾರ ಮಾತಾಡ್ತೀರಾ? ದೇಶ ನಮ್ಮ ದೇಶ ಅಂತಂದ್ರೆ ಇವತ್ತಿನ ದಿನ ಸರ್ ನಮ್ಮ ದೇಶ ತುಂಬಾ ಸುರಕ್ಷಿತವಾಗಿದೆ. ಕೆಲವರು ಹೇಳ್ತಾರೆ, ಕೆಲವರು ಸುರಕ್ಷಿತ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸಂತೋಷ ಅಂದ್ರೆ ನಮ್ಮ ದೇಶ ತುಂಬಾ ಸುರಕ್ಷಿತವಾಗಿ ನಾವು ಹೇಳ್ತೀವಿ ಸರ್. ಯಾಕಂದ್ರೆ ಇವತ್ತಿನ ದಿನ ಕುವೇತ್, USA ಆಗ್ಲಿ ಅಥವಾ ದುಬೈ ಆಗ್ಲಿ, ಇರಾನ್ ಆಗ್ಲಿ, ಇರಾಕ್ ಆಗ್ಲಿ, ಇಸ್ರೇಲ್ ಆಗ್ಲಿ, ರಷ್ಯಾ ಆಗ್ಲಿ, ಉಕ್ರೇನ್ ಆಗ್ಲಿ, ಇಡೀ ವಿಶ್ವದ ಎಲ್ಲಾ ದೇಶಗಳು ಇವತ್ತು ಭಾರತ ದೇಶವನ್ನ ನೋಡುವಂತ ಮಾಡಿದಂತ ವ್ಯಕ್ತಿ ಯಾರಾದ್ರೂ ಇದ್ರ ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು. ಏಕೈಕ ಇನ್ ಮುಂದೆನೂ ಯಾರು ಬರಲ್ಲ ಅವ್ರ ನಂತರ ಅಂತ. ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಅವ್ರಿಗಿನ ಒಂದ್ ಹೆಜ್ಜೆ ಮುಂದೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದಕ್ಕೆ ಮೋದಿ ಅವರು ಮಾಡಿದಂತ ಕೆಲಸ ಹಿಂದೆ ಯಾರು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಇಡೀ ದೇಶ ಇವತ್ತು ನಮ್ಮನ್ನು ನೋಡ್ತಾ ಇದೆ ಅಂತಂದ್ರೆ ಅದು ಮೋದಿಯವರ ಕಾರಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾವು ಸುಸಜ್ಜಿತವಾಗಿ ನೆಮ್ಮದಿಯಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಮೂಲ ಕಾರಣ ಅವರೇ. ಅದಕ್ಕೆ ಇವತ್ತು ಅನ್ನ ಕೊಡುವಂತ ರೈತ, ದೇಶ ಕಾಯುವಂತ ಯೋಧ, ಇಡೀ ಎಲ್ಲರನ್ನ ಸಮಾನತೆಯನ್ನ ನೋಡ್ತಕ್ಕಂತ ಏಕೈಕ ವ್ಯಕ್ತಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಬ್ಬರಿಂದ ಸಾಧ್ಯ ಆಗ್ತದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಯಾಕಂದ್ರೆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ. ಬ್ರಹ್ಮ ಅಂದ್ರೆ ಉದಾಹರಣೆಗೆ ನಮ್ಮ ಮೋದಿ, ವಿಷ್ಣು ಅಂದ್ರೆ ನಮ್ಮ ಅಮಿತ್ ಶಾ, ಆಮೇಲೆ ರಾಜನಾಥ್ ಸಿಂಗ್ ಅಂದ್ರೆ ವಿಷ್ಣು ಮಹೇಶ್ ಅಂತ ಹೇಳಿ ಸರ್. ಹಾಗೆ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಹಾಗೆ ಮಾಡ್ತಾ ಇರಿ ಸರ್. ದೇಶ ಸುಸ್ಥಿರವಾಗಿರ್ಲಿ ಎಲ್ಲ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್.